ಹುಟ್ಟದೇ ಇರೋ ಮಗು ಮೇಲೇನೆ ನೀನ್ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಲ್ಲ. 26 ವರ್ಷ ಬೆಳೆದು ನಿಂತ ನನ್ನ ಮಗನ್ನ ನಿಮ್ ಅಯ್ಯ ಸಾಯಿಸದನಲ್ಲ, ಆಗ ನಾನ್ ಎಷ್ಟು ನೋವು ಅನುಭವಿಸಿರ್ಬೇಕ. ನನ್ನೇನು ಮಾಡ್ಬೇಡಿ, ನನ್ ಮಗನ್ ಸಾಯಿಸ್ಬೇಡಿ ಬಾ, ಸಾಯಿಸ್ಬೇಡಿ ಬಾ ಮೇಡಮ್. ಮಾಡ್ರೆ, ಇವತ್ತು ಅಯ್ಯನಿಂದ ಯಾವ ಜನ ನಮ್ಮನ್ನು ನೋಡಿದ್ರೆ ತಲೆ ತಗ್ಗಿಸ್ತಾ ಇದ್ರು, ಇವತ್ತು ಅದೇ ಜನರ ಮುಂದೆ ನಾವು ತಲೆ ತಗ್ಸಾಗ್ಬಿಟ್ಟಿದೆ. ಆ ನನ್ ಮಗ ಅಯ್ಯನ್ ಸಾವು ನಮ್ ಕೈಯಿಂದಾನೇ ಆಗ್ಬೇಕು ಅಂತ ದೇವರು ಬರೆದ್ಬಿಟ್ಟವನೇ ಅಂತ ಕಾಣಿಸ್ತೈತೆ. ಅದಕ್ಕೆ ಅವನ ಊರ್ ಬಿಟ್ಟು ನಮ್ಮ ಊರಿಗೆ ಬಂದವನೇ. ಅಪ್ಪಯ್ಯ, ನೀನ್ ಹೂ ಅನ್ನು ಆ ನನ್ ಮಗನ್ ಇವತ್ತೇ ಕತ್ತರಿಸ್ಬಿಡ್ತೇನೆ. ಯಾರು ನೀವು? ಯಾರ್ ನೀವೆಲ್ಲ? ಹಲೋ. ಅಯ್ಯ, ನೀನು ಊರ್ ಕಾಯೋ ಕೊತ್ವಾಲ ಆದ್ರ ನಿನ್ನ ಮನೆ ಕಾಯೋದಕ್ಕೂ ಒಂದು ನಾಯಿನೂ ಇಲ್ವಲ್ಲ. ಛೇ, ನೀನೇನ್ ಮಾಡ್ತಿದ್ದೆ ಅಲ್ಲಿ? ನಿನ್ನ ಹುಡ್ಕೊಂಬಂದು ಮಗನ, ನೀನ್ ಸಿಗ್ಲಿಲ್ಲ, ನಿಮ್ಮ ಅತ್ತಿಗೆ ಸಿಕ್ಕಾಕೊಂಡ್ಬಿಟ್ಲು. ಹಾಂಗು ನಿಮ್ಮ ಅತ್ತಿಗೆ ಗರ್ಭಿಣಿ ಆದಾಳ. ಬರೋದ್ ಬಂದಿದೀವಿ, ಸೀಮಂತ ಮಾಡಿ ಹೋಗ್ತೀವಿ. ಏಯ್, ಹೆಂಗಸ್ರ ನೀನ್ ಪೌರುಷ ತೋರಿಸ್ಕೊಡೋ ನಾ ಮಾಡ್ದ. ನಿಮ್ಮ ಏನ್ ಒಬ್ಬ ಪೊಲೀಸ್ ಆಫೀಸರ್ ಮನೆಗ್ ನುಗ್ಗಿ ಇಂಥ ಕೆಲಸ ಮಾಡೋರ್ನ ನಾಮರ್ದ ಅನ್ನೋದಿಲ್ಲ, ತಾಕತ್ತಿರೋನು ಅಂತ. ಹ್ಯಾಂಗೂ ನಿಮ್ಮ ಅತ್ತಿಗೆ ನರಳಾಡೋದನ್ನ ನೀನ್ ಕಣ್ಣಾರ ನೋಡಕ್ಕಾಗಲ್ಲ, ಕಿವಿಯಾರ ಕೇಳಿಸ್ಕೊಳ್ಳಿ ಅಂತ ಈ ಫೋನ್ ಹಚ್ಚಿದ್ದು. ಯವ್ವ, ಹುಟ್ಟದೇ ಇರೋ ಮಗು ಮೇಲೇನೆ ನೀನ್ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಲ್ಲ. 26 ವರ್ಷ ಬೆಳೆದು ನಿಂತ ನನ್ನ ಮಗನ್ನ ನಿಮ್ ಅಯ್ಯ ಸಾಯಿಸದನಲ್ಲ, ಆಗ ನಾನ್ ಎಷ್ಟು ನೋವು ಅನುಭವಿಸಿರ್ಬೇಕ. ನನ್ನೇನು ಮಾಡ್ಬೇಡಿ, ನನ್ ಮಗನ್ ಸಾಯಿಸ್ಬೇಡಿ ಬಾ, ಸಾಯಿಸ್ಬೇಡಿ ಬಾ ಮೇಡಮ್. ಅತ್ತೆ, ಶೇಖರ್, ಡಾಕ್ಟರ್, ನನ್ನ ಹೆಂಡತಿ ಹೇಗಿದ್ದಾಳೆ ಡಾಕ್ಟರ್? ಡೋಂಟ್ ವರಿ, ಶಿ ಇಸ್ ಔಟ್ ಆಫ್ ಡೇಂಜರ್. ಆದ್ರೆ ಗರ್ಭಕೋಶ ರಿಮೂವ್ ಮಾಡ್ಬೇಕಾಗಿ ಬಂತು ಡಾಕ್ಟರ್. ಹಾಗಾಗಿ ಆಕೆಗೆ ಇನ್ ಮುಂದೆ ಮಕ್ಕಳಾಗಲ್ಲ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ಯಾಕೋ ಅಳ್ತೀಯಾ? ಈ ಊರಿಗೆ ಬರಲ್ಲ ಅಂತಿದ್ದ ನಿಮ್ಮನ್ನ ಬಲವಂತ ಮಾಡಿ ಕರ್ಕೊಂಬಂದವನು ನಾನೇ. ನನ್ನ ಮಗನ್ ತರ ಕಾಪಾಡಿದ್ರಿ.
ಆದ್ರೆ ಅದೇ ಮಗನ್ಗೆ ತಾಯಿನ ಕಾಪಾಡೋದು ಕರ್ತವ್ಯ ಅಂತ ಗೊತ್ತಾಗ್ಲಿಲ್ವಲ್ಲ ಅದಕ್ಕೆ. 24 ಗಂಟೆನೂ ಕಾನೂನು, ಕರ್ತವ್ಯ, ಜನ, ಸಮಾಜ ಅಂತ ಹೋರಾಡ್ದೆ. ಆದ್ರೆ ಇವತ್ತು ಕಾಕಿ ಅನ್ನೋ ಬೆಂಕಿ ನಿಮ್ ತಾಯಿ ತರನೇ ಸುಟ್ಟಾಕ್ಬಿಡ್ತಲ್ಲ. ನಿಮ್ಮನ್ನ ಕಾಪಾಡಕ್ಕಾಗ್ದಿರೋ ಪೊಲೀಸ್ ಕೆಲಸ ಯಾವ ಪುರುಷಾರ್ಥಕ್ಕೆ? ಹಾಗ್ಯಾಕಂತೀಯ ಅಯ್ಯ? ನಾವು ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂದ್ರೆ ಏನಾದ್ರೂ ಒಂದ್ ಕಳ್ಕೊಳ್ಳೇಬೇಕು. ಅದಕ್ಕೆ ಹೆದ್ರಿ ಯುದ್ಧಕ್ಕೆ ಬೆನ್ಕುಟ್ಟು ಯಾರಾದ್ರೂ ಹೋಗ್ತಾರ? ಅದು ವೀರರ ಲಕ್ಷಣನೂ ಅಲ್ಲ, ನನ್ ಮಣ್ಣಿನ ಗುಣನೂ ಅಲ್ಲ. ನಾನ್ ನನ್ ಮಗುನ್ ಕಳ್ಕೊಂಡೆ, ಅದ್ರಿಂದ ನನಗೇನು ಬೇಜಾರಿಲ್ಲ. ನೀನೇ ನನ್ ಮಗನಾಗಿದ್ಯಲ್ಲೋ. ಒಂಥರದಲ್ಲಿ ಒಳ್ಳೇದೇ ಆಯ್ತು. ಹೆಣ್ಣಾಗಿದ್ರೆ ಮದುವೆ ಆಗೋವರೆಗೂ ತಾಯಿ ಮಮತೆ ಕೇಳಿರೋಳು. ಗಂಡಾಗಿದ್ರೆ ಬೆಳೀತಾ ಬೆಳೀತಾ ಪ್ರೀತಿಲಿ ಪಾಲ್ ಕೇಳಿರೋನು. ಈಗ ಅದ್ ಯಾವ ತೊಂದ್ರೆನೂ ಇಲ್ವಲ್ಲ. ಅದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ. ಅದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ. ಯಾಕ್ರಿ ಒಂಥರ ಇದ್ದೀರಾ? ಹೊರಗಡೆ ಹೋಗುವಾಗ ನಗ್ನತ್ತ ಹೋಗ್ಬಾರ್ದಾ? ನಗ್ತಾರೆ ಹಾಗೆ. ರೀ, ಸಾಯಂಕಾಲ ಸ್ವಲ್ಪ ಬೇಗ ಬರ್ತೀರಾ? ಯಾಕೆ ಬರ್ಬೇಕು? ಏನ್ ಮಾಡಕ್ ಬರ್ಬೇಕು? ಯಾವ ಪುರುಷಾರ್ಥಕ್ಕೆ ಬರ್ಬೇಕು? ಶಾಸ್ತ್ರಿಗಳು 4ರಿಂದ 4:30ಕ್ಕೆ ನಮ್ಗೊಳ್ಳೆ ಮುಹೂರ್ತ ಇದೆ ಅಂತ ಶಾಸ್ತ್ರಿಗಳು ಒಳ್ಳೆ ಮುಹೂರ್ತ ಇಟ್ಬಿಟ್ಟವ್ರ. ನೋಡ್ತೇನ್ರಪ್ಪ, ನೋಡ್ತೇನ್ರ ನನ್ಗೂ ಒಳ್ಳೆ ಟೈಮ್ ಬಂದ್ಬಿಡ್ತು. ನೀವ್ ಇಲ್ಲೇ ಇದ್ರೆ ತಪ್ಪಾಗುತ್ತೆ. ಕೆಲ್ಸಕ್ಕೆ ಹೋಗಿ 4 ಗಂಟೆ ಕರೆಕ್ಟ್ ಆಗಿ ಬನ್ನಿ. ಬರ್ಲಾ? ಬರ್ಲಾ? ಬಾಯ್. ಸುಂದರಿ, ಹಾಲು ಯಾಕೆ? ಶಾಸ್ತ್ರ. ಏನಿದು? ಮಕ್ಕಳ ತರ ಹಾಲೆಲ್ಲ ಚೆಲ್ಕೊಂಡ್ಬಿಟ್ರಿ. ಇದೇನಿದು? ಶಾಸ್ತ್ರ. ಅಯ್ಯೋ, ಆಯ್ತಾ? ಇನ್ನೇನು ಕೊಡ್ಬೇಡ ನೀನು. ಎರಡು ವರ್ಷ ನನ್ನ ಕಾಯ್ತಿದ್ಯಲ್ಲ, ಇವತ್ತಿಂದ ಕಾನ್ಸ್ಟೇಬಲ್ ತುಕಾರಾಮ್, ಬಾಗಿಲು ತೆಗೀರಿ. ತುಕಾರಾಮ್, ಬಾರಯ್ಯ. ಹೋಗ ನಾಯಿ. ಏನ್ ಮಾಡ್ತೀಯ ಒಳಗಡೆ? ನಮಸ್ಕಾರ ಸರ್. ಏನಯ್ಯ? ನನ್ ಬಾವಿ ಸಿಕ್ತಾ? ನಾನು ಅದನ್ನೇ ಹುಡುಕ್ತಾ ಇದ್ದೀನಯ್ಯ. ಸರ್, ಕಿಂಡಲ್ ಮಾಡ್ಬೇಡಿ. ನಿಮ್ ಕೈಲಿ ಆಗುತ್ತೋ ಇಲ್ಲ ನನ್ ಕಮಿಷನ್ ಹತ್ರ ಹೋಗ್ಲಾ? ನನ್ ಕಷ್ಟ ಅರ್ಥ ಮಾಡ್ಕೊಳಯ್ಯ. ನೀವು ನನ್ ಕಷ್ಟ ಅರ್ಥ ಮಾಡ್ಕೊಳ್ಳಿ ಸರ್. ನಮ್ ತಾಯಿ ಕೊನೆ ಆಸೆ ನೀರ್ ಕುಡಿಬೇಕು. ನನ್ ಮೊದಲನೇ ಆಸೆನೇ ಆಗಿಲ್ಲ. ರಜಾ ಹೋಗಪ್ಪ. ಏನ್ರಿ ಬಂದೆ ದಿನ ಬಂದೆ. ಯಾವಾಗ ಬರ್ಲಿ? ಬೆಳಿಗ್ಗೆ ಪಾಪ ಬಂದೆ ಮಗನ ಬಂದೆ. ಎಲ್ಲಿಗೆ ಬರ್ಲಿ? ಸ್ಟೇಷನ್ ಹೋಗ್ಯಾ? ಎಷ್ಟ್ ಗಂಟೆ ಬರ್ಲಿ? 11 ಗಂಟೆ ಬಾರಲೇ. ಬೆಳಗ್ಗೆ ಬರ್ಲಿ ರಾತ್ರಿ ಬರ್ಲಿ? ಬೆಳಿಗ್ಗೆ ಬಾ ಹೋಗಲ್ಲ. ನನ್ ಚಿನ್ನ ಬಂಗಾರ ಸಾರಿ ಇನ್ಮೇಲೆ ಇದ್ರ ಜೊತೆ ಜೀವನ ಮಾಡಿ. ಯಾಕೆ? 4 ಆಗೋಯ್ತಾ? ಅಯ್ಯಯ್ಯೋ. ಶಾಸ್ತ್ರ ಶಾಸ್ತ್ರ ಕಡೆ. ಇಷ್ಟೊತ್ತಲ್ಲಿ ಯಾವ ಶಾಸ್ತ್ರ ಕಡೆ? ವೀರಪ್ಪನೇ ಹುಟ್ಲಿ ಹಾಳಾಗೋಗ್ಲಿ. ಬಾರೆ ಬಾರೆ ಬಂದು ನಿನ್ ಮಗನ್ ಬಾವೇ ನಿನಗೆ ಐತ ಕಣ. ಸಾಯಿಸ್ತೀನಿ ಸಾಯಿಸ್ತೀನಿ ಸಾಯಿಸ್ತೀನಿ.
ಬೆಳಗ್ಗೆಯಿಂದ ಬಾವಿ ತೋರಿಸ್ತೀನಿ ಅಂತ ಹೇಳಿ ಊರೆಲ್ಲ ಸುತ್ತಿಸ್ತಾ ಇದ್ದೀರಲ್ರಿ, ನಿಜವಾಗ್ಲೂ ಬಾವಿ ಸಿಕ್ತಾ? ನೀನು ಬಾವಿ ಕಳ್ಕೊಂಡಿದ್ದೀನಿ ಅಂತ ಎಷ್ಟು ಗ್ಯಾರಂಟಿಯಾಗಿ ಹೇಳ್ತಿದ್ಯೋ, ಬಾವಿ ಸಿಕ್ತು ಅಂತ ನಾನು ಅಷ್ಟೇ ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ. ಸಿಗುತ್ತೆ. ಎಷ್ಟು ದಿವಸದಿಂದ ಸತಾಯಿಸ್ತಾ ಇದೆಯಾ? ಇವತ್ತಾದ್ರೂ ಬಾವಿ ತೋರ್ಸಯ್ಯ. ಸ್ವಲ್ಪ ತಡ್ಕೊಳಯ್ಯ. ಆತ್ರ ಹುಟ್ಟಿದ ಆಂಜನೇಯ ಅಂತ ಆಡ್ಬೇಡ. ಅರೆ ಆಯ್ತು. ನೋಡಿ, ನೀನ್ ಕಳ್ಕೊಂಡಿರೋ ಬಾವಿ ಇದೆ ತಾನೆ? ಇದೇ ನನ್ನ ಬಾವಿ. ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ ಕೈಯಿಂದ ಆಗದೆ ಇರೋ ಕೆಲಸ ನೀವು ಮಾಡಿದ್ರ?